ಇನ್ನು ತುಮಕೂರಿನಲ್ಲಿ ಟಾಟಾ ಹ್ಯಾರಿಯರ್ ಕಾರ್ನ ಹಿಟ್ ಅಂಡ್ ರನ್ಗೆ 2 ವರ್ಷದ ಕಂದಮ್ಮ ಬಲಿಯಾಗಿದೆ. ಕಾರು ಡಿಕ್ಕಿಯ ರಭಸಕ್ಕೆ ಹುಜೇಫಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭಾನು ಸೈಯದ್ ಉಮೇರ್ ಜಾಕಿಯಾ ದಂಪತಿಯ ಏಕೈಕ ಪುತ್ರ ಇದ್ದ. ನಿನ್ನೆ ಸಂಜೆ ಮನೆ ಮುಂದೆ ಆಟವಾಡ್ತಿದ್ದಾಗ ನಡೆದಿರುವಂತಹ ಒಂದು ಭೀಕರ ಅಪಘಾತ ಇದು. ಹಿಟ್ ಅಂಡ್ ರನ್ ಪ್ರಕರಣ ಇದು. ತುಮಕೂರಿನ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಪುರಗ್ರಾಮದಿಂದ ಬಂದಂತಹ ಟಾಟಾ ಹ್ಯಾರಿಯರ್ ಕಾರು ಬಾಲಕನಿಗೆ ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಡಿಕ್ಕಿಯಾಗಿದೆ. ಇನ್ನು ಯಾವಾಗ ತನ್ನ ಕಾರು ಡಿಕ್ಕಿ ಆಯಿತು, ಪಾಪ ಮಗು ಗಾಯ ಆಗಿದೆ, ಆಸ್ಪತ್ರೆಗೆ ಸೇರಿಸೋಣ ಅನ್ನುವಂಥ ಕನಿಷ್ಠ ಪಕ್ಷ ಆ ಕನಿಷ್ಠ ಸೌಜನ್ಯವನ್ನು ಕೂಡ ಆ ಕಾರು ಚಾಲಕ ತೋರದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸ್ಥಳಕ್ಕೆ ಶಿರಾ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಆ್ಯಂಡ್ ಶಿರಾ ಠಾಣೆಯಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ಕೂಡ ದಾಖಲಾಗಿದೆ. 2 ವರ್ಷದ ಮಗು ಕಂದಮ್ಮ ತನ್ನ ಮನೆ ಮುಂದೆ ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಪುರಾ ಗ್ರಾಮದಿಂದ ಬಂದಂತಹ ಟಾಟಾ ಹ್ಯಾರಿಯರ್ ಕಾರು ಈ ಬಾಲಕನಿಗೆ, ಈ ಕಂದಮ್ಮನಿಗೆ ಡಿಕ್ಕಿ ಆಗಿದೆ. ಡಿಕ್ಕಿಯಾಗಿ ಮಗುಗೆ ಗಾಯ ಆಗಿದೆ ಅಂತ ಗೊತ್ತಿದ್ರೂ ಕೂಡ ತನ್ನ ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಆ ಒಂದು ಚಾಲಕ ಏಕಾಏಕಿ ಎಸ್ಕೇಪ್ ಆಗಿದ್ದಾನೆ. ತುಮಕೂರಿನ ಶಿರಾ ಠಾಣೆಯಲ್ಲಿ ಕುರಿತಾಗಿ ಹಿಟ್ ಅಂಡ್ ರನ್ ಪ್ರಕರಣ ಕೂಡ ದಾಖಲಾಗಿದೆ. ಆ್ಯಂಡ್ ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಕರೆಸ್ಪಾಂಡೆಂಟ್ ಮಧು ಇಂಗಳದಾಳ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಧು, ಈ ಹಿಟ್ ಅಂಡ್ ರನ್ ಪ್ರಕರಣದ ಡ್ರೈವರ್ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ ಅಂತ? ಎಸ್ ರಾಹುಲ್, ಏನು ಈ ಒಂದು ಘಟನೆ ನಿನ್ನೆ ಸಂಜೆ ನಡೆದಿರುವಂತದ್ದು. ಮನೆ ಮುಂದೆ ಆಟವಾಡ್ತಾ ಇದ್ದಂತ 2 ವರ್ಷದ ಬಾಲಕನಿಗೆ ಈ ಒಂದು ಕಾರು ಡಿಕ್ಕಿ ಆಗಿರುವಂತದ್ದು. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಮಗುವನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆತನನ್ನ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಆ ಬಾಲಕ ಬದುಕುಳಿಯೋದಿಲ್ಲ. ಆದ್ರೆ ಈ ಒಂದು ಅಪಘಾತಕ್ಕೆ ಕಾರಣವಾದಂತ ಕಾರ್ ಯಾವುದು ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾಕಂದ್ರೆ CCTV ದೃಶ್ಯಗಳು ಆ ಭಾಗದಲ್ಲಿ ಏನು ಆ ಕಾರ್ ಸಂಚರಿಸಿತ್ತು, ಆ ಭಾಗದಲ್ಲಿರುವಂತಹ CC ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ನಡೆಸಿ ಕಾರ್ ಯಾವುದು ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಕಾರಿನ ಚಾಲಕ ಎಸ್ಕೇಪ್ ಆಗಿರುವಂತದ್ದು ಕಾರಿನ ಸಮೇತ. ಆದ್ರೆ ಈ ಕಾರು ಪುರಾ ಕಡೆಯಿಂದ ಬರ್ತಾ ಇತ್ತು ಅನ್ನುವಂತ ಮಾಹಿತಿ ಆಧಾರದ ಮೇಲೆ ಶಿರಾ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಆ ಒಂದು ಕಾರು ಮತ್ತು ಚಾಲಕನಿಗಾಗಿ ಹುಡುಕಾಟವನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ದುರದೃಷ್ಟ ಏನು ಅಂತಂದ್ರೆ ಬಾಲಕನಿಗೆ ಡಿಕ್ಕಿಯಾದಂತ ರಭಸದಲ್ಲಿ ಬಾಲಕ ಸಾವನ್ನಪ್ಪಿರುವಂತದ್ದು. ಆ ಕುಟುಂಬಸ್ಥರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು ರಾಹುಲ್. ಓಕೆ, ಈಗ ಯಾವ ರೀತಿಯಾದಂಥ ಒಂದು ಘಟನೆ ಸಂಭವಿಸ್ತು ಅಂತಂದರೆ, ಮನೆ ಮುಂದೆ ಆಟವಾಡ್ತಿರುವಂತಹ ಸಂದರ್ಭದಲ್ಲಿ ಅದರ ಮೇನ್ ರೋಡಾ ಅಥವಾ ಯಾವ ರೀತಿಯಾದಂತಹ ರೋಡ್ ಅದು? ಎಸ್ ರಾಹುಲ್, ಇದು ಬುಕ್ಕಾಪಟ್ಟಣದ ಮೇನ್ ರಸ್ತೆಯಲ್ಲೇ ಇರುವಂತಹ ಮನೆ ಅವ್ರದ್ದು. ಆ ಮನೆಯ ಮುಂಭಾಗದಲ್ಲಿ ಎಂದಿನಂತೆ ಬಾಲಕ ಆಟವಾಡ್ತಾ ಇರ್ತಾನೆ. ಅಂದ್ರೆ ಇತರ ಮಕ್ಕಳ ಜೊತೆ ಆಟವಾಡುವಂತಹ ಸಂದರ್ಭದಲ್ಲಿ ರಸ್ತೆಗೆ ಮಗು ಬರುತ್ತೆ. ಆದ್ರೆ ವೇಗವಾಗಿ ಬಂದಂತ ಕಾರ್ ಏನಿದೆ ಅದು EV ಕಾರು, ಟಾಟಾ ಹರಿಯರ್ ಅನ್ನುವಂತ ಕಾರ್ ಏನೀಗ ಗೊತ್ತಾಗಿರುವಂತದ್ದು. ಆ ಕಾರು ವೇಗವಾಗಿ ಬರುತ್ತೆ. ಆದ್ರೆ ಆ ಚಾಲಕ ಬ್ರೇಕ್ ಅನ್ನ ಹಾಕುವ ಮೂಲಕ ಅದನ್ನ ಬಾಲಕನ ರಕ್ಷಣೆಯನ್ನ ಮಾಡ್ಬೋದಿತ್ತು. ಆದ್ರೆ ಆತ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಚಾಲನೆ ಮಾಡ್ತಾ ಇದ್ದಿದ್ದೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಹೇಳಿರುವಂತದ್ದು. ಸ್ಥಳೀಯರ ಮಾಹಿತಿಯ ಆಧಾರದ ಮೇಲೆ ಏನು ಪುರಾ ಕಡೆಯಿಂದ ಆ ಒಂದು ಕಾರ್ ಏನು EV ಕಾರ್ ಬರ್ತಾ ಇತ್ತು, ಅದನ್ನ ಈಗ ಪೊಲೀಸರು ಅಲ್ಲಿನ ಸ್ಥಳೀಯ CC ಕ್ಯಾಮೆರಾಗಳನ್ನ ಪರಿಶೀಲನೆಯನ್ನ ಮಾಡಿ ಕಾರ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಕಾರು ಮತ್ತು ಕಾರಿನ ಚಾಲಕ ಸಿಕ್ಕಿಲ್ಲ. ಆದ್ರೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಶಿರಾ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸಿರುವಂತದ್ದು ರಾಹುಲ್. ರೈಟ್ ಮಧು, ನನಗೆ ಡೀಟೇಲ್ಸ್ಗೆ